ಒಂದು ಕಣ್ಮಣಿಯಾಗಿ ಬೆಳೀತಕ್ಕಂಥ ಯೋಗ್ಯವಾದ ವ್ಯಕ್ತಿಯನ್ನು ಸಮಾಜ ಆಯ್ಕೆ ಮಾಡಿ ಕೊಡಲಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಸಹಜ ಅದು ಪುಣ್ಯಕ್ಷೇತ್ರದ ದರ್ಶನ 140 ವರ್ಷಕ್ಕೊಂದು ಸತ್ತಿಗೆ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರದ ಪ್ರಕಾರ ಶನಿ ಮತ್ತು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಆ ಒಂದು ಪವಿತ್ರವಾದ ತ್ರಿಕಾಲ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದರು ಅಂತಕ್ಕಂಥ ಇತಿಹಾಸ ಇರತಕ್ಕಂಥದ್ದು. ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ವ್ಯಕ್ತಿ ಆ ಗಂಗಾ ದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವರಾಗಿರ್ತೀವಿ. ಎಲ್ಲರ ಆಶೆನೇ ಇದೆ, ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ, ಒಂದು ದಿನ ಅವರು ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ. ದಿನಗಳಲ್ಲಿ ಹೇಳೋಕ್ಕಾಗಂಗಿಲ್ಲ. ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ, ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ, ವಿವಾದಗಳು ಹೇಗೆ ನಡೀತಾ ಇದೆ. ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರ ಸಂಕಲ್ಪ ಇದೆ, ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ. ನಾವೀಗ ಅಬ್ಬೆ ತುಮಕರ ವಿಶ್ವಾರಾಧ್ಯ ಶಿವಾಚಾರ್ಯ ಗದ್ದಿಗೂ ಬಂದಿದ್ದೀನಿ. ಆ ಭಗವಂತನ ಆಶೀರ್ವಾದ ಸಿಗಲಿ. ಶ್ರೀಶೈಲ ಜಗದ್ಗುರು ಬಂದಿದ್ದಾರೆ, ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗಲಿ. ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ, ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡ್ತೀವಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.